ನೋಡಿ, ಇವತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಹೋಗಿ ಕೆಎನ್ ರಾಜಣ್ಣ ಅವರನ್ನ ಮೀಟ್ ಮಾಡಿ ಬರ್ತಾರೆ. ನೋಡಿ, ಕರ್ನಾಟಕ ರಾಜಕಾರಣದಲ್ಲಿ ಕೆಎನ್ ರಾಜಣ್ಣ ಅವರು ಒಬ್ಬ ಪ್ರಬಲ ನಾಯಕ ಅನ್ನೋದು ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿದೆ. ಪರಿಶಿಷ್ಟ ಪಂಗಡ ಸಮುದಾಯಕ್ಕೆ ಸೇರಿರುವಂತಹ ಕೆಎನ್ ರಾಜಣ್ಣ ಅವರು ಇದೀಗ ಅವರ ಹಿಂದೆ ಡಿಕೆ ಶಿವಕುಮಾರ್ ಅವರು ಬಿದ್ದಿದ್ದಾರೆ. ರಾಜಣ್ಣ ಅವರನ್ನ ಭೇಟಿ ಆಗೋದಕ್ಕೆ ಬೆನ್ನು ಬಿದ್ದಿದ್ರಂತೆ ಡಿಕೆ ಶಿವಕುಮಾರ್ ಅವರು. ಕಳೆದ 20 ದಿನಗಳಿಂದ ರಾಜಣ್ಣ ಅವರ ಬೆನ್ನು ಬಿದ್ದಿದ್ರಂತೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು. 1-to-1 ಭೇಟಿಗಾಗಿ ಕೆಎನ್ ರಾಜಣ್ಣಗೆ ಡಿಕೆಶಿ ಅವರು ದುಂಬಾಲು ಬಿದ್ದಿದ್ರಂತೆ. ತಮ್ಮ ವಿರುದ್ಧ ವಾಗ್ದಾಳಿ ಮಾಡಿದ್ರು ಕೂಡ ರಾಜಣ್ಣ ಅವರ ಭೇಟಿಗೆ ಪರಿತಪಿಸಿದ್ರಂತೆ ಡಿಕೆ ಶಿವಕುಮಾರ್ ಅವರು. ಸಿಎಂ ಹಿಂದೆ ಗಟ್ಟಿಯಾಗಿ ನಿಂತವರ ಮನವೊಲಿಸುವಂತ ಪ್ರಯತ್ನಕ್ಕೆ ಡಿಕೆ ಶಿವಕುಮಾರ್ ಅವರು ಮುಂದಾಗಿರೋದಂತೂ ಸತ್ಯ ಅಂತ ಹೇಳಲಾಗ್ತಾ ಇದೆ. ಈ ಹಿಂದೆ ಜಾರಕಿಹೊಳಿ, ಎಂಬಿ ಪಾಟೀಲ್ ಅವರನ್ನ ಕೂಡ ಭೇಟಿ ಮಾಡಿದ್ರು ಡಿಕೆ ಶಿವಕುಮಾರ್ ಅವರು. ಈಗ ರಾಜಣ್ಣ ಅವರನ್ನ ಕೂಡ ಭೇಟಿ ಮಾಡಿದ್ದಾರೆ. ರಾಜಣ್ಣ ಕೂಡ ತಮಗೆ ಮಗ್ಗಲ ಮುಳ್ಳು ಅಂತ ಅರಿತಿರುವಂತಹ ಡಿಕೆ ಶಿವಕುಮಾರ್ ಅವರು ವೈರತ್ವವನ್ನ ಮರೆತು ಕೆಎನ್ ರಾಜಣ್ಣ ಅವರನ್ನ ಭೇಟಿ ಮಾಡಿ ಚರ್ಚೆಯನ್ನ ಕೂಡ ಡಿಕೆ ಶಿವಕುಮಾರ್ ಅವರು ನಡೆಸಿದ್ದಾರೆ. ಸಿಎಂ ಸ್ಥಾನದ ಹಾದಿ ಸುಗಮ ಮಾಡಿಕೊಳ್ಳುವಂತಹ ನಿಟ್ಟಿನಲ್ಲಿ ಈ ಭೇಟಿ ಅಂತ ಹೇಳಲಾಗ್ತದೆ. ಮುಂದಿನ ಸುದ್ದಿ ಗಮನ ಕೊಡೋಣ. ನೋಡಿ, ಇವತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಹೋಗಿ ಕೆಎನ್ ರಾಜಣ್ಣ ಅವರನ್ನ ಮೀಟ್ ಮಾಡಿ ಬರ್ತಾರೆ. ನೋಡಿ, ಕರ್ನಾಟಕ ರಾಜಕಾರಣದಲ್ಲಿ ಕೆಎನ್ ರಾಜಣ್ಣ ಅವರು ಒಬ್ಬ ಪ್ರಬಲ ನಾಯಕ ಅನ್ನೋದು ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿದೆ. ಪರಿಶಿಷ್ಟ ಪಂಗಡ ಸಮುದಾಯಕ್ಕೆ ಸೇರಿರುವಂತಹ ಕೆಎನ್ ರಾಜಣ್ಣ ಅವರು ಇದೀಗ ಅವರ ಹಿಂದೆ ಡಿಕೆ ಶಿವಕುಮಾರ್ ಅವರು ಬಿದ್ದಿದ್ದಾರೆ. ರಾಜಣ್ಣ ಅವರನ್ನ ಭೇಟಿ ಆಗೋದಕ್ಕೆ ಬೆನ್ನು ಬಿದ್ದಿದ್ರಂತೆ ಡಿಕೆ ಶಿವಕುಮಾರ್ ಅವರು. ಕಳೆದ 20 ದಿನಗಳಿಂದ ರಾಜಣ್ಣ ಅವರ ಬೆನ್ನು ಬಿದ್ದಿದ್ರಂತೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು. 1-to-1 ಭೇಟಿಗಾಗಿ ಕೆಎನ್ ರಾಜಣ್ಣಗೆ ಡಿಕೆಶಿ ಅವರು ದುಂಬಾಲು ಬಿದ್ದಿದ್ರಂತೆ. ತಮ್ಮ ವಿರುದ್ಧ ವಾಗ್ದಾಳಿ ಮಾಡಿದ್ರು ಕೂಡ ರಾಜಣ್ಣ ಅವರ ಭೇಟಿಗೆ ಪರಿತಪಿಸಿದ್ರಂತೆ ಡಿಕೆ ಶಿವಕುಮಾರ್ ಅವರು. ಸಿಎಂ ಹಿಂದೆ ಗಟ್ಟಿಯಾಗಿ ನಿಂತವರ ಮನವೊಲಿಸುವಂತ ಪ್ರಯತ್ನಕ್ಕೆ ಡಿಕೆ ಶಿವಕುಮಾರ್ ಅವರು ಮುಂದಾಗಿರೋದಂತೂ ಸತ್ಯ ಅಂತ ಹೇಳಲಾಗ್ತಾ ಇದೆ. ಈ ಹಿಂದೆ ಜಾರಕಿಹೊಳಿ, ಎಂಬಿ ಪಾಟೀಲ್ ಅವರನ್ನ ಕೂಡ ಭೇಟಿ ಮಾಡಿದ್ರು ಡಿಕೆ ಶಿವಕುಮಾರ್ ಅವರು. ಈಗ ರಾಜಣ್ಣ ಅವರನ್ನ ಕೂಡ ಭೇಟಿ ಮಾಡಿದ್ದಾರೆ. ರಾಜಣ್ಣ ಕೂಡ ತಮಗೆ ಮಗ್ಗಲ ಮುಳ್ಳು ಅಂತ ಅರಿತಿರುವಂತಹ ಡಿಕೆ ಶಿವಕುಮಾರ್ ಅವರು ವೈರತ್ವವನ್ನ ಮರೆತು ಕೆಎನ್ ರಾಜಣ್ಣ ಅವರನ್ನ ಭೇಟಿ ಮಾಡಿ ಚರ್ಚೆಯನ್ನ ಕೂಡ ಡಿಕೆ ಶಿವಕುಮಾರ್ ಅವರು ನಡೆಸಿದ್ದಾರೆ. ಸಿಎಂ ಸ್ಥಾನದ ಹಾದಿ ಸುಗಮ ಮಾಡಿಕೊಳ್ಳುವಂತಹ ನಿಟ್ಟಿನಲ್ಲಿ ಈ ಭೇಟಿ ಅಂತ ಹೇಳಲಾಗ್ತದೆ. ಮುಂದಿನ ಸುದ್ದಿ ಗಮನ ಕೊಡೋಣ. ನೋಡಿ, ಇವತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಹೋಗಿ ಕೆಎನ್ ರಾಜಣ್ಣ ಅವರನ್ನ ಮೀಟ್ ಮಾಡಿ ಬರ್ತಾರೆ. ನೋಡಿ, ಕರ್ನಾಟಕ ರಾಜಕಾರಣದಲ್ಲಿ ಕೆಎನ್ ರಾಜಣ್ಣ ಅವರು ಒಬ್ಬ ಪ್ರಬಲ ನಾಯಕ ಅನ್ನೋದು ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿದೆ. ಪರಿಶಿಷ್ಟ ಪಂಗಡ ಸಮುದಾಯಕ್ಕೆ ಸೇರಿರುವಂತಹ ಕೆಎನ್ ರಾಜಣ್ಣ ಅವರು ಇದೀಗ ಅವರ ಹಿಂದೆ ಡಿಕೆ ಶಿವಕುಮಾರ್ ಅವರು ಬಿದ್ದಿದ್ದಾರೆ. ರಾಜಣ್ಣ ಅವರನ್ನ ಭೇಟಿ ಆಗೋದಕ್ಕೆ ಬೆನ್ನು ಬಿದ್ದಿದ್ರಂತೆ ಡಿಕೆ ಶಿವಕುಮಾರ್ ಅವರು. ಕಳೆದ 20 ದಿನಗಳಿಂದ ರಾಜಣ್ಣ ಅವರ ಬೆನ್ನು ಬಿದ್ದಿದ್ರಂತೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು. 1-to-1 ಭೇಟಿಗಾಗಿ ಕೆಎನ್ ರಾಜಣ್ಣಗೆ ಡಿಕೆಶಿ ಅವರು ದುಂಬಾಲು ಬಿದ್ದಿದ್ರಂತೆ. ತಮ್ಮ ವಿರುದ್ಧ ವಾಗ್ದಾಳಿ ಮಾಡಿದ್ರು ಕೂಡ ರಾಜಣ್ಣ ಅವರ ಭೇಟಿಗೆ ಪರಿತಪಿಸಿದ್ರಂತೆ ಡಿಕೆ ಶಿವಕುಮಾರ್ ಅವರು. ಸಿಎಂ ಹಿಂದೆ ಗಟ್ಟಿಯಾಗಿ ನಿಂತವರ ಮನವೊಲಿಸುವಂತ ಪ್ರಯತ್ನಕ್ಕೆ ಡಿಕೆ ಶಿವಕುಮಾರ್ ಅವರು ಮುಂದಾಗಿರೋದಂತೂ ಸತ್ಯ ಅಂತ ಹೇಳಲಾಗ್ತಾ ಇದೆ. ಈ ಹಿಂದೆ ಜಾರಕಿಹೊಳಿ, ಎಂಬಿ ಪಾಟೀಲ್ ಅವರನ್ನ ಕೂಡ ಭೇಟಿ ಮಾಡಿದ್ರು ಡಿಕೆ ಶಿವಕುಮಾರ್ ಅವರು. ಈಗ ರಾಜಣ್ಣ ಅವರನ್ನ ಕೂಡ ಭೇಟಿ ಮಾಡಿದ್ದಾರೆ. ರಾಜಣ್ಣ ಕೂಡ ತಮಗೆ ಮಗ್ಗಲ ಮುಳ್ಳು ಅಂತ ಅರಿತಿರುವಂತಹ ಡಿಕೆ ಶಿವಕುಮಾರ್ ಅವರು ವೈರತ್ವವನ್ನ ಮರೆತು ಕೆಎನ್ ರಾಜಣ್ಣ ಅವರನ್ನ ಭೇಟಿ ಮಾಡಿ ಚರ್ಚೆಯನ್ನ ಕೂಡ ಡಿಕೆ ಶಿವಕುಮಾರ್ ಅವರು ನಡೆಸಿದ್ದಾರೆ. ಸಿಎಂ ಸ್ಥಾನದ ಹಾದಿ ಸುಗಮ ಮಾಡಿಕೊಳ್ಳುವಂತಹ ನಿಟ್ಟಿನಲ್ಲಿ ಈ ಭೇಟಿ ಅಂತ ಹೇಳಲಾಗ್ತದೆ. ಮುಂದಿನ ಸುದ್ದಿ ಗಮನ ಕೊಡೋಣ. ನೋಡಿ, ಇವತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಹೋಗಿ ಕೆಎನ್ ರಾಜಣ್ಣ ಅವರನ್ನ ಮೀಟ್ ಮಾಡಿ ಬರ್ತಾರೆ. ನೋಡಿ, ಕರ್ನಾಟಕ ರಾಜಕಾರಣದಲ್ಲಿ ಕೆಎನ್ ರಾಜಣ್ಣ ಅವರು ಒಬ್ಬ ಪ್ರಬಲ ನಾಯಕ ಅನ್ನೋದು ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿದೆ. ಪರಿಶಿಷ್ಟ ಪಂಗಡ ಸಮುದಾಯಕ್ಕೆ ಸೇರಿರುವಂತಹ ಕೆಎನ್ ರಾಜಣ್ಣ ಅವರು ಇದೀಗ ಅವರ ಹಿಂದೆ ಡಿಕೆ ಶಿವಕುಮಾರ್ ಅವರು ಬಿದ್ದಿದ್ದಾರೆ. ರಾಜಣ್ಣ ಅವರನ್ನ ಭೇಟಿ ಆಗೋದಕ್ಕೆ ಬೆನ್ನು ಬಿದ್ದಿದ್ರಂತೆ ಡಿಕೆ ಶಿವಕುಮಾರ್ ಅವರು. ಕಳೆದ 20 ದಿನಗಳಿಂದ ರಾಜಣ್ಣ ಅವರ ಬೆನ್ನು ಬಿದ್ದಿದ್ರಂತೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು. 1-to-1 ಭೇಟಿಗಾಗಿ ಕೆಎನ್ ರಾಜಣ್ಣಗೆ ಡಿಕೆಶಿ ಅವರು ದುಂಬಾಲು ಬಿದ್ದಿದ್ರಂತೆ. ತಮ್ಮ ವಿರುದ್ಧ ವಾಗ್ದಾಳಿ ಮಾಡಿದ್ರು ಕೂಡ ರಾಜಣ್ಣ ಅವರ ಭೇಟಿಗೆ ಪರಿತಪಿಸಿದ್ರಂತೆ ಡಿಕೆ ಶಿವಕುಮಾರ್ ಅವರು. ಸಿಎಂ ಹಿಂದೆ ಗಟ್ಟಿಯಾಗಿ ನಿಂತವರ ಮನವೊಲಿಸುವಂತ ಪ್ರಯತ್ನಕ್ಕೆ ಡಿಕೆ ಶಿವಕುಮಾರ್ ಅವರು ಮುಂದಾಗಿರೋದಂತೂ ಸತ್ಯ ಅಂತ ಹೇಳಲಾಗ್ತಾ ಇದೆ. ಈ ಹಿಂದೆ ಜಾರಕಿಹೊಳಿ, ಎಂಬಿ ಪಾಟೀಲ್ ಅವರನ್ನ ಕೂಡ ಭೇಟಿ ಮಾಡಿದ್ರು ಡಿಕೆ ಶಿವಕುಮಾರ್ ಅವರು. ಈಗ ರಾಜಣ್ಣ ಅವರನ್ನ ಕೂಡ ಭೇಟಿ ಮಾಡಿದ್ದಾರೆ. ರಾಜಣ್ಣ ಕೂಡ ತಮಗೆ ಮಗ್ಗಲ ಮುಳ್ಳು ಅಂತ ಅರಿತಿರುವಂತಹ ಡಿಕೆ ಶಿವಕುಮಾರ್ ಅವರು ವೈರತ್ವವನ್ನ ಮರೆತು ಕೆಎನ್ ರಾಜಣ್ಣ ಅವರನ್ನ ಭೇಟಿ ಮಾಡಿ ಚರ್ಚೆಯನ್ನ ಕೂಡ ಡಿಕೆ ಶಿವಕುಮಾರ್ ಅವರು ನಡೆಸಿದ್ದಾರೆ. ಸಿಎಂ ಸ್ಥಾನದ ಹಾದಿ ಸುಗಮ ಮಾಡಿಕೊಳ್ಳುವಂತಹ ನಿಟ್ಟಿನಲ್ಲಿ ಈ ಭೇಟಿ ಅಂತ ಹೇಳಲಾಗ್ತದೆ. ಮುಂದಿನ ಸುದ್ದಿ ಗಮನ ಕೊಡೋಣ.
ನೋಡಿ, ಇವತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಹೋಗಿ ಕೆಎನ್ ರಾಜಣ್ಣ ಅವರನ್ನ ಮೀಟ್ ಮಾಡಿ ಬರ್ತಾರೆ. ನೋಡಿ, ಕರ್ನಾಟಕ ರಾಜಕಾರಣದಲ್ಲಿ ಕೆಎನ್ ರಾಜಣ್ಣ ಅವರು ಒಬ್ಬ ಪ್ರಬಲ ನಾಯಕ ಅನ್ನೋದು ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿದೆ. ಪರಿಶಿಷ್ಟ ಪಂಗಡ ಸಮುದಾಯಕ್ಕೆ ಸೇರಿರುವಂತಹ ಕೆಎನ್ ರಾಜಣ್ಣ ಅವರು ಇದೀಗ ಅವರ ಹಿಂದೆ ಡಿಕೆ ಶಿವಕುಮಾರ್ ಅವರು ಬಿದ್ದಿದ್ದಾರೆ. ರಾಜಣ್ಣ ಅವರನ್ನ ಭೇಟಿ ಆಗೋದಕ್ಕೆ ಬೆನ್ನು ಬಿದ್ದಿದ್ರಂತೆ ಡಿಕೆ ಶಿವಕುಮಾರ್ ಅವರು. ಕಳೆದ 20 ದಿನಗಳಿಂದ ರಾಜಣ್ಣ ಅವರ ಬೆನ್ನು ಬಿದ್ದಿದ್ರಂತೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು. 1-to-1 ಭೇಟಿಗಾಗಿ ಕೆಎನ್ ರಾಜಣ್ಣಗೆ ಡಿಕೆಶಿ ಅವರು ದುಂಬಾಲು ಬಿದ್ದಿದ್ರಂತೆ. ತಮ್ಮ ವಿರುದ್ಧ ವಾಗ್ದಾಳಿ ಮಾಡಿದ್ರು ಕೂಡ ರಾಜಣ್ಣ ಅವರ ಭೇಟಿಗೆ ಪರಿತಪಿಸಿದ್ರಂತೆ ಡಿಕೆ ಶಿವಕುಮಾರ್ ಅವರು. ಸಿಎಂ ಹಿಂದೆ ಗಟ್ಟಿಯಾಗಿ ನಿಂತವರ ಮನವೊಲಿಸುವಂತ ಪ್ರಯತ್ನಕ್ಕೆ ಡಿಕೆ ಶಿವಕುಮಾರ್ ಅವರು ಮುಂದಾಗಿರೋದಂತೂ ಸತ್ಯ ಅಂತ ಹೇಳಲಾಗ್ತಾ ಇದೆ. ಈ ಹಿಂದೆ ಜಾರಕಿಹೊಳಿ, ಎಂಬಿ ಪಾಟೀಲ್ ಅವರನ್ನ ಕೂಡ ಭೇಟಿ ಮಾಡಿದ್ರು ಡಿಕೆ ಶಿವಕುಮಾರ್ ಅವರು. ಈಗ ರಾಜಣ್ಣ ಅವರನ್ನ ಕೂಡ ಭೇಟಿ ಮಾಡಿದ್ದಾರೆ. ರಾಜಣ್ಣ ಕೂಡ ತಮಗೆ ಮಗ್ಗಲ ಮುಳ್ಳು ಅಂತ ಅರಿತಿರುವಂತಹ ಡಿಕೆ ಶಿವಕುಮಾರ್ ಅವರು ವೈರತ್ವವನ್ನ ಮರೆತು ಕೆಎನ್ ರಾಜಣ್ಣ ಅವರನ್ನ ಭೇಟಿ ಮಾಡಿ ಚರ್ಚೆಯನ್ನ ಕೂಡ ಡಿಕೆ ಶಿವಕುಮಾರ್ ಅವರು ನಡೆಸಿದ್ದಾರೆ. ಸಿಎಂ ಸ್ಥಾನದ ಹಾದಿ ಸುಗಮ ಮಾಡಿಕೊಳ್ಳುವಂತಹ ನಿಟ್ಟಿನಲ್ಲಿ ಈ ಭೇಟಿ ಅಂತ ಹೇಳಲಾಗ್ತದೆ. ಮುಂದಿನ ಸುದ್ದಿ ಗಮನ ಕೊಡೋಣ. ನೋಡಿ, ಇವತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಹೋಗಿ ಕೆಎನ್ ರಾಜಣ್ಣ ಅವರನ್ನ ಮೀಟ್ ಮಾಡಿ ಬರ್ತಾರೆ. ನೋಡಿ, ಕರ್ನಾಟಕ ರಾಜಕಾರಣದಲ್ಲಿ ಕೆಎನ್ ರಾಜಣ್ಣ ಅವರು ಒಬ್ಬ ಪ್ರಬಲ ನಾಯಕ ಅನ್ನೋದು ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿದೆ. ಪರಿಶಿಷ್ಟ ಪಂಗಡ ಸಮುದಾಯಕ್ಕೆ ಸೇರಿರುವಂತಹ ಕೆಎನ್ ರಾಜಣ್ಣ ಅವರು ಇದೀಗ ಅವರ ಹಿಂದೆ ಡಿಕೆ ಶಿವಕುಮಾರ್ ಅವರು ಬಿದ್ದಿದ್ದಾರೆ. ರಾಜಣ್ಣ ಅವರನ್ನ ಭೇಟಿ ಆಗೋದಕ್ಕೆ ಬೆನ್ನು ಬಿದ್ದಿದ್ರಂತೆ ಡಿಕೆ ಶಿವಕುಮಾರ್ ಅವರು. ಕಳೆದ 20 ದಿನಗಳಿಂದ ರಾಜಣ್ಣ ಅವರ ಬೆನ್ನು ಬಿದ್ದಿದ್ರಂತೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು. 1-to-1 ಭೇಟಿಗಾಗಿ ಕೆಎನ್ ರಾಜಣ್ಣಗೆ ಡಿಕೆಶಿ ಅವರು ದುಂಬಾಲು ಬಿದ್ದಿದ್ರಂತೆ. ತಮ್ಮ ವಿರುದ್ಧ ವಾಗ್ದಾಳಿ ಮಾಡಿದ್ರು ಕೂಡ ರಾಜಣ್ಣ ಅವರ ಭೇಟಿಗೆ ಪರಿತಪಿಸಿದ್ರಂತೆ ಡಿಕೆ ಶಿವಕುಮಾರ್ ಅವರು. ಸಿಎಂ ಹಿಂದೆ ಗಟ್ಟಿಯಾಗಿ ನಿಂತವರ ಮನವೊಲಿಸುವಂತ ಪ್ರಯತ್ನಕ್ಕೆ ಡಿಕೆ ಶಿವಕುಮಾರ್ ಅವರು ಮುಂದಾಗಿರೋದಂತೂ ಸತ್ಯ ಅಂತ ಹೇಳಲಾಗ್ತಾ ಇದೆ. ಈ ಹಿಂದೆ ಜಾರಕಿಹೊಳಿ, ಎಂಬಿ ಪಾಟೀಲ್ ಅವರನ್ನ ಕೂಡ ಭೇಟಿ ಮಾಡಿದ್ರು ಡಿಕೆ ಶಿವಕುಮಾರ್ ಅವರು. ಈಗ ರಾಜಣ್ಣ ಅವರನ್ನ ಕೂಡ ಭೇಟಿ ಮಾಡಿದ್ದಾರೆ. ರಾಜಣ್ಣ ಕೂಡ ತಮಗೆ ಮಗ್ಗಲ ಮುಳ್ಳು ಅಂತ ಅರಿತಿರುವಂತಹ ಡಿಕೆ ಶಿವಕುಮಾರ್ ಅವರು ವೈರತ್ವವನ್ನ ಮರೆತು ಕೆಎನ್ ರಾಜಣ್ಣ ಅವರನ್ನ ಭೇಟಿ ಮಾಡಿ ಚರ್ಚೆಯನ್ನ ಕೂಡ ಡಿಕೆ ಶಿವಕುಮಾರ್ ಅವರು ನಡೆಸಿದ್ದಾರೆ. ಸಿಎಂ ಸ್ಥಾನದ ಹಾದಿ ಸುಗಮ ಮಾಡಿಕೊಳ್ಳುವಂತಹ ನಿಟ್ಟಿನಲ್ಲಿ ಈ ಭೇಟಿ ಅಂತ ಹೇಳಲಾಗ್ತದೆ. ಮುಂದಿನ ಸುದ್ದಿ ಗಮನ ಕೊಡೋಣ. ನೋಡಿ, ಇವತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಹೋಗಿ ಕೆಎನ್ ರಾಜಣ್ಣ ಅವರನ್ನ ಮೀಟ್ ಮಾಡಿ ಬರ್ತಾರೆ. ನೋಡಿ, ಕರ್ನಾಟಕ ರಾಜಕಾರಣದಲ್ಲಿ ಕೆಎನ್ ರಾಜಣ್ಣ ಅವರು ಒಬ್ಬ ಪ್ರಬಲ ನಾಯಕ ಅನ್ನೋದು ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿದೆ. ಪರಿಶಿಷ್ಟ ಪಂಗಡ ಸಮುದಾಯಕ್ಕೆ ಸೇರಿರುವಂತಹ ಕೆಎನ್ ರಾಜಣ್ಣ ಅವರು ಇದೀಗ ಅವರ ಹಿಂದೆ ಡಿಕೆ ಶಿವಕುಮಾರ್ ಅವರು ಬಿದ್ದಿದ್ದಾರೆ. ರಾಜಣ್ಣ ಅವರನ್ನ ಭೇಟಿ ಆಗೋದಕ್ಕೆ ಬೆನ್ನು ಬಿದ್ದಿದ್ರಂತೆ ಡಿಕೆ ಶಿವಕುಮಾರ್ ಅವರು. ಕಳೆದ 20 ದಿನಗಳಿಂದ ರಾಜಣ್ಣ ಅವರ ಬೆನ್ನು ಬಿದ್ದಿದ್ರಂತೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು. 1-to-1 ಭೇಟಿಗಾಗಿ ಕೆಎನ್ ರಾಜಣ್ಣಗೆ ಡಿಕೆಶಿ ಅವರು ದುಂಬಾಲು ಬಿದ್ದಿದ್ರಂತೆ. ತಮ್ಮ ವಿರುದ್ಧ ವಾಗ್ದಾಳಿ ಮಾಡಿದ್ರು ಕೂಡ ರಾಜಣ್ಣ ಅವರ ಭೇಟಿಗೆ ಪರಿತಪಿಸಿದ್ರಂತೆ ಡಿಕೆ ಶಿವಕುಮಾರ್ ಅವರು. ಸಿಎಂ ಹಿಂದೆ ಗಟ್ಟಿಯಾಗಿ ನಿಂತವರ ಮನವೊಲಿಸುವಂತ ಪ್ರಯತ್ನಕ್ಕೆ ಡಿಕೆ ಶಿವಕುಮಾರ್ ಅವರು ಮುಂದಾಗಿರೋದಂತೂ ಸತ್ಯ ಅಂತ ಹೇಳಲಾಗ್ತಾ ಇದೆ. ಈ ಹಿಂದೆ ಜಾರಕಿಹೊಳಿ, ಎಂಬಿ ಪಾಟೀಲ್ ಅವರನ್ನ ಕೂಡ ಭೇಟಿ ಮಾಡಿದ್ರು ಡಿಕೆ ಶಿವಕುಮಾರ್ ಅವರು. ಈಗ ರಾಜಣ್ಣ ಅವರನ್ನ ಕೂಡ ಭೇಟಿ ಮಾಡಿದ್ದಾರೆ. ರಾಜಣ್ಣ ಕೂಡ ತಮಗೆ ಮಗ್ಗಲ ಮುಳ್ಳು ಅಂತ ಅರಿತಿರುವಂತಹ ಡಿಕೆ ಶಿವಕುಮಾರ್ ಅವರು ವೈರತ್ವವನ್ನ ಮರೆತು ಕೆಎನ್ ರಾಜಣ್ಣ ಅವರನ್ನ ಭೇಟಿ ಮಾಡಿ ಚರ್ಚೆಯನ್ನ ಕೂಡ ಡಿಕೆ ಶಿವಕುಮಾರ್ ಅವರು ನಡೆಸಿದ್ದಾರೆ. ಸಿಎಂ ಸ್ಥಾನದ ಹಾದಿ ಸುಗಮ ಮಾಡಿಕೊಳ್ಳುವಂತಹ ನಿಟ್ಟಿನಲ್ಲಿ ಈ ಭೇಟಿ ಅಂತ ಹೇಳಲಾಗ್ತದೆ. ಮುಂದಿನ ಸುದ್ದಿ ಗಮನ ಕೊಡೋಣ.